ರಕ್ತ ಕಾಶ್ಮೀರ ಸಂಪೂರ್ಣ ಸಿನಿಮಾ ರಿವ್ಯೂ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋದು ಬಹುನಿರೀಕ್ಷಿತ ಕನ್ನಡ ಸಿನಿಮಾ ರಕ್ತ ಕಾಶ್ಮೀರ ಬಗ್ಗೆ. ಕಾಶ್ಮೀರ ಹಿನ್ನೆಲೆ, ರಾಜಕೀಯ, ಮಾನವೀಯ ನೋವು ಮತ್ತು ದೇಶಭಕ್ತಿ ಈ ಎಲ್ಲ ಅಂಶಗಳನ್ನು ಒಂದೇ ಕಥೆಯಲ್ಲಿ ಕಟ್ಟಿ ಹಾಕುವ ಪ್ರಯತ್ನ ಈ ಚಿತ್ರದಲ್ಲಿ ಕಾಣಸಿಗುತ್ತೆ. ಹಾಗಾದರೆ ರಕ್ತ ಕಾಶ್ಮೀರ ನಿಜವಾಗಿಯೂ ನೋಡಲೇಬೇಕಾದ ಸಿನಿಮಾ ಇದೆಯಾ? ಪೂರ್ಣ ರಿವ್ಯೂಗೆ ವಿಡಿಯೋ ಅಂತ್ಯದವರೆಗೂ ನೋಡಿ. ರಕ್ತ ಕಾಶ್ಮೀರ ಒಂದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ. ಇದು ಕಾಶ್ಮೀರದಲ್ಲಿ ನಡೆಯುವ ಘಟನೆಗಳ ಮೂಲಕ ಸಾಮಾನ್ಯ ಜನರ ಜೀವನ, ಅವರ ನೋವು, ರಾಜಕೀಯ ಆಟ, ದೇಶದ ಒಳಗಿನ ಸಂಘರ್ಷ ಈ ಎಲ್ಲವನ್ನು ಕಥೆಯ ರೂಪದಲ್ಲಿ ತೋರಿಸುವ ಪ್ರಯತ್ನ. ಕತೆ ಒಂದು ವ್ಯಕ್ತಿ ಅಥವಾ ಒಂದು ಕುಟುಂಬದ ಸುತ್ತಮುತ್ತ ಸೀಮಿತವಾಗಿಲ್ಲ. ಇಡೀ ವ್ಯವಸ್ಥೆ, ಸಮಾಜ ಮತ್ತು ಪರಿಸ್ಥಿತಿಗಳ ನಡುವಿನ ಸಂಘರ್ಷವೇ ಈ ಚಿತ್ರದ ಹೃದಯ. ಇಲ್ಲಿ ಭಾವನೆ ಇದೆ, ಪ್ರಶ್ನೆ ಇದೆ ಮತ್ತು ಉತ್ತರ ಹುಡುಕುವ ಹೋರಾಟವೂ ಇದೆ. ಸ್ಪಾಯ್ಲರ್ ಹೇಳದೆ ಹೇಳಬೇಕಂದ್ರೆ, ಇದು ಮನರಂಜನೆ ಜೊತೆಗೆ ಯೋಚನೆಗೆ ದೂಡುವ ಸಿನಿಮಾ. ಈ ಚಿತ್ರದ ದೊಡ್ಡ ಶಕ್ತಿ ಅಂದರೆ ಅಭಿನಯ. ಮುಖ್ಯ ಪಾತ್ರಧಾರಿ ತಮ್ಮ ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಮಾಡಿದ್ದಾರೆ. ಡೈಲಾಗ್ ಡೆಲಿವರಿ ಆಗಲಿ, ಎಮೋಷನ್ ಆಗಲಿ ಎಲ್ಲವೂ ನ್ಯಾಚುರಲ್. ಸಹ ಕಲಾವಿದರು ಕೂಡ ಕೇವಲ ಪಿಲ್ಲರ್ ಪಾತ್ರಗಳಾಗಿ ಕಾಣಿಸದೆ, ಪ್ರತಿ ಪಾತ್ರಕ್ಕೂ ಕಥೆಯಲ್ಲಿ ಒಂದು ತೂಕ ಇದೆ. ಕಣ್ಣಲ್ಲಿ ನೋವು ತೋರಿಸುವ ಸೀನ್ಸ್, ಮೌನದಲ್ಲೇ ಮಾತನಾಡುವ ಅಭಿನಯ, ಅತಿರೇಕ ಇಲ್ಲದ ಎಮೋಷನ್ ಇವೆಲ್ಲ ರಕ್ತ ಕಾಶ್ಮೀರ ನಟನೆಯ ಪ್ಲಸ್ ಪಾಯಿಂಟ್ಸ್. ನಿರ್ದೇಶಕರು ಇಲ್ಲಿ ಸಾಹಸ ಮಾಡಿದ್ದಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಕಾಶ್ಮೀರದಂತಹ ಸೂಕ್ಷ್ಮ ವಿಷಯವನ್ನು ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡೋದು ಸುಲಭವಲ್ಲ. ಆದರೆ ನಿರ್ದೇಶಕರು ಬಹುತೇಕ ಸ್ಕ್ರೀನ್ಗಳಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಕೆಲವು ಸೀನ್ಸ್ ನಿಧಾನವಾಗುತ್ತವೆ, ಆದರೆ ಅವು ಕಥೆಯ ತೀವ್ರತೆಯನ್ನು ಕಟ್ಟುತ್ತವೆ. ಸ್ಕ್ರೀನ್ ಪ್ಲೇ ಫಾಸ್ಟ್ ಇಲ್ಲ, ಆದರೆ ಅರ್ಥಪೂರ್ಣ. ಇದು ಮಲ್ಟಿಪ್ಲೆಕ್ಸ್ ಸ್ಟೈಲ್ ಸಿನಿಮಾ ಅಲ್ಲ, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಈ ಸಿನಿಮಾದಲ್ಲಿ ಹಾಡುಗಳು ಹೆಚ್ಚು ಇಲ್ಲ, ಆದರೆ ಇರುವ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕತೆಗೆ ಪೂರಕವಾಗಿದೆ. ಎಮೋಷ್ನಲ್ ಸೀನ್ಸ್ನಲ್ಲಿ ಮ್ಯೂಸಿಕ್ ಹಿಟ್ ಆಗುತ್ತೆ. ಸೈಲೆನ್ಸ್ ಬಳಸಿರುವ ಜಾಗಗಳು ಇನ್ನಷ್ಟು ಇಂಪ್ಯಾಕ್ಟ್ ಕೊಡುತ್ತವೆ. BGM ಅತಿಯಾಗಿ ಕಿವಿಗೆ ಬೀಳದೆ ಸೀನನ್ನು ಫೀಲ್ ಮಾಡಿಸುವ ಕೆಲಸ ಮಾಡುತ್ತೆ. ಕಾಶ್ಮೀರದ ಲೊಕೇಶನ್ಗಳು ಈ ಚಿತ್ರದ ಮತ್ತೊಂದು ಹೈಲೈಟ್. ವೈಡ್ ಶಾಟ್ಸ್, ನ್ಯಾಚುರಲ್ ಲೈಟಿಂಗ್, ರಿಯಲಿಸ್ಟಿಕ್ ಫ್ರೇಮ್ಸ್. ಕ್ಯಾಮ್ರಾ ವರ್ಕ್ ಮೂಲಕ ಕಾಶ್ಮೀರದ ಸೌಂದರ್ಯ ಮತ್ತು ನೋವು ಎರಡನ್ನೂ ಒಟ್ಟಿಗೆ ತೋರಿಸಲಾಗಿದೆ. ಎಡಿಟಿಂಗ್ ಕೆಲ ಜಾಗದಲ್ಲಿ ಟೈಟ್ ಆಗಬಹುದಿತ್ತು, ಆದರೆ ಒಟ್ಟಾರೆ ತಾಂತ್ರಿಕವಾಗಿ ಸಿನಿಮಾ ಚೆನ್ನಾಗಿದೆ. ಪ್ಲಸ್ ಪಾಯಿಂಟ್ಸ್: ಗಂಭೀರ ವಿಷಯ, ಶಕ್ತಿಶಾಲಿ ಅಭಿನಯ, ಅರ್ಥಪೂರ್ಣ ಡೈಲಾಗ್ಸ್, ರಿಯಲಿಸ್ಟಿಕ್ ಪ್ರಸ್ತುತಿ. ಮೈನಸ್ ಪಾಯಿಂಟ್ಸ್ ಬರೋದಾದರೆ ನಿಧಾನಗತಿಯ ಕೆಲವು ಭಾಗಗಳು, ಮಾಸ್ ಎಲಿಮೆಂಟ್ಸ್ ಕಡಿಮೆ. ರಕ್ತ ಕಾಶ್ಮೀರ ಒಂದು ಅನುಭವ. ಇದು ಕೇವಲ ಸಿನಿಮಾ ನೋಡಿ ಹೊರಬರುವ ಟೈಪ್ ಅಲ್ಲ. ನೋಡಿದ ಮೇಲೆ ಕೆಲ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಉಳಿಯುತ್ತವೆ. ನೀವು ಸೀರಿಯಸ್ ಸಿನಿಮಾ ಪ್ರೇಮಿಯಾಗಿದ್ದರೆ ಖಂಡಿತ ನೋಡಿ. ಕೇವಲ ಎಂಟರ್ಟೈನ್ಮೆಂಟ್ ಹುಡುಕಿದರೆ ನಿಮ್ಮ ನಿರೀಕ್ಷೆ ಬೇರೆ ಇರಬಹುದು. ನನ್ನ ರೇಟಿಂಗ್ 5ಕ್ಕೆ 4. ಈ ರಿವ್ಯೂ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ನೀವು ರಕ್ತ ಕಾಶ್ಮೀರ ಸಿನಿಮಾ ನೋಡಿದ್ದೀರಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ಮಾತನಾಡೋಣ. ಧನ್ಯವಾದಗಳು. Stop, stop, stop. Kanan ಬೆಳಕಲ್ ಮಿಂಚೋ ಸ್ಟಾರ್. Stop, stop.